ಇವತ್ತು ನಾವು ಫಿಲಿಮ್ಸ್‌ನಲ್ಲಿ ಯಾವ ರೀತಿ ಅಟೆಂಪ್ಟ್ ಮಾಡಬೇಕು ಕ್ವೆಶ್ಚನ್‌ನ ಅನ್ನೋದನ್ನ ತಿಳಿಸ್ತೇನೆ. ಫಿಲಿಮ್ಸ್‌ನಲ್ಲಿ ನಾವು ಟೆಸ್ಟ್ ಬರಿಬೇಕಾದ್ರೆ, ಫುಲ್ ಟೆಸ್ಟ್ ಬರಿಬೇಕಾದ್ರೆ, ಯಾವ ಟೆಸ್ಟ್ ಅಂದ್ರೆ ರೀಸನಿಂಗ್‌ನ ಯಾವ ಥರ ನಾವು ಫಸ್ಟಾಗಿ ಯಾವ ಥರ ನಾವು ಕ್ವೆಶ್ಚನ್‌ನ ಚೂಸ್ ಮಾಡಿ ಬರಿಬೇಕು. ಮತ್ತೆ ಈ ಕ್ವಾಂಟ್‌ನಲ್ಲಿ ಕೂಡ ಯಾವ ಫಸ್ಟ್ ಬರಿಬೇಕು, ಅಂದರೆ ಫಸ್ಟ್ ಅಟೆಂಪ್ಟ್ ಮಾಡಬೇಕು ಅನ್ನೋದು ನಮಗೆ ಕನ್‌ಫ್ಯೂಷನ್ ಇರುತ್ತೆ. ಇದರಿಂದ ಕೂಡ ನಮಗೆ ಯಾವುದೇ ಅಂದರೆ ಸ್ಪೀಡ್ ಕೂಡ ಹೆಚ್ಚಿಗೆ ಮಾಡೋಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಯಾವ ರೀತಿ ಕ್ವೆಶ್ಚನ್‌ನ ನಾವು ಅಟೆಂಪ್ಟ್ ಮಾಡ್ತೀವೋ, ಆ ಅಟೆಂಪ್ಟ್ ಮಾಡೋದ್ರಲ್ಲಿ ಕೂಡ ನಾವು ಎಲ್ಲೆಲ್ಲೋ 3 ಮಿನಿಟ್ಸ್‌ನ ವೇಸ್ಟ್ ಮಾಡಿರ್ತೀವಿ. ಅದೇ 3 ಮಿನಿಟ್ಸಲ್ಲಿ ಕೂಡ ನಾವು ಏನು ಮಾಡ್ಬೋದು, 3 ಈಸಿ ಕ್ವೆಶ್ಚನ್ಸ್‌ನ ಮಾಡ್ಬೋದು ಅನ್ನೋದೇ ಇದ್ರ ಉದ್ದೇಶ ಆಗಿರುತ್ತೆ. ಅದಕ್ಕೆ ಇವತ್ತು ಗೋಲ್ಡನ್ ರೂಲ್ಸ್ ಏನಂತಂದರೆ, ನಾವು ಅಟೆಂಪ್ಟ್ ಮೋರ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಅಟೆಂಪ್ಟ್ ಸ್ಮಾರ್ಟ್ ಮಾಡಬೇಕು. ಅಟೆಂಪ್ಟ್ ಎಷ್ಟು ನಾವು ಈಸಿಯಾಗಿ ಅಂದರೆ ಜಾಸ್ತಿ ಮಾಡೋದ್ರಿಂದ ಯಾವುದೇ ರೀತಿ ಲಾಭ ಇರಲ್ಲ. ನಾವು ಅದರಲ್ಲಿ ತಪ್ಪಾದಂತೂ ಮಾಡೇ ಇರ್ತೀವಿ. ಅಟೆಂಪ್ಟ್ ಸ್ಮಾರ್ಟ್ ಅಂತಂದರೆ ನಾವು ಎಷ್ಟು ಅಕ್ಯುರೇಸಿಯಿಂದ ಮತ್ತು ಎಷ್ಟು ಈಸಿ ಕ್ವೆಶ್ಚನ್ಸ್‌ನ ನಾವು ಅದರಲ್ಲಿ ಸಾರ್ಟ್ ಔಟ್ ಮಾಡಿ ವರ್ಕ್ ಮಾಡಿರ್ತೀವಿ ಅನ್ನೋದು ಇಂಪಾರ್ಟೆಂಟು. ಮತ್ತು ನೀವು ಯಾವುದೇ ರೀತಿ ಟಾರ್ಗೆಟ್ ಯಾವ ಥರ ಇರ್ಬೇಕಂದ್ರೆ ಹೈ ಅಕ್ಯುರೆಸಿ ಆಗಿರಬೇಕು, ಗುಡ್ ಸ್ಪೀಡ್ ಇರಬೇಕು ಮತ್ತು ಸ್ಮಾರ್ಟ್ ಸೆಲೆಕ್ಷನ್ ಇರಬೇಕು. ಎಕ್ಸಾಮ್ಸ್‌ನಲ್ಲಿ ಮೇನ್ ಆಗಿ ನಮಗೆ ಏನಿರುತ್ತೆ ಅಂದರೆ ಸ್ಪೀಡ್ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಚೆನ್ನಾಗಿ ಸ್ಪೀಡನ್ನು ಮೇಂಟೈನ್ ಮಾಡ್ಕೊಂಡು ಸ್ಮಾರ್ಟ್ ಸೆಲೆಕ್ಷನ್‌ಗೆ ನಾವು ಹೋಗ್ಬೋದು, ಸೆಲೆಕ್ಷನ್ ಆಗುವಂಥ ದಾರಿಗೆ ಹೋಗ್ಬೋದು. ಮತ್ತು ನಾವು ಇನ್ನೊಂದು ಏನಂತಂದರೆ, ಒಳ್ಳೆಯ ಸ್ಕೋರ್ ಅಂದರೆ ನಾವು ಸಿಂಪಲಾಗಿ ಹೆಚ್ಚು ಕ್ವೆಶ್ಚನ್ಸ್ ಅಟೆಂಡ್ ಮಾಡೋದಲ್ಲ. ನಾವು ಒಳ್ಳೆ ಸ್ಕೋರ್ ಮಾಡೋದಂದರೆ ಒಂದು 70+ ನಾನು ಅಟೆಂಡ್ ಮಾಡಿಬಿಟ್ಟೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಅಂದರೆ ಅದರಲ್ಲಿ ಅಕ್ಯುರೆಸಿ ಎಷ್ಟಿದೆ ಅನ್ನೋದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅದಕ್ಕೆ. ನಾನು ಅದಕ್ಕೆ ಇವತ್ತು ತಿಳಿಸ್ತಿದ್ದೀನಿ. ಅಂದರೆ ತ್ರೀ ಟೈಪ್ಸ್ ಆಫ್ ಕ್ವೆಶ್ಚನ್ಸ್ ಅಂತ ಹೇಳ್ಬೋದು ನಾವು. ನಾವು ಒಂದು ರೀತಿ ನಾವು ಗ್ರೀನ್ ಸಿಗ್ನಲ್ ಅಂತ ಕ್ವೆಶ್ಚನ್ ಏನಂತಂದರೆ ಈಸಿ ಇರ್ತಕ್ಕಂಥದ್ದು. ಯಾವುದೇ ಸೆಕ್ಷನ್ಸ್‌ನಲ್ಲಿ ಕೂಡ ನಿಮಗೀಗ ಎಕ್ಸಾಂಪಲ್ ಆಗಿ ಈಸಿ ಸಿಂಪ್ಲಿಫಿಕೇಷನ್ ಇರುತ್ತೆ. ನಿಮಗೆ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ನಾನು ಮಾಡ್ತೀನಿ ಅನ್ನೋದು. ಡೈರೆಕ್ಟ್ ಇನೆಗ್ಲಿಟಿ ಇರುತ್ತೆ. ನೋಡಿದ ತಕ್ಷಣ ನಿಮಗೆ ಗೊತ್ತಾಗ್ಬಿಡುತ್ತೆ, ಡೈರೆಕ್ಟ್ ಇರುತ್ತೆ. ಹಿಂಗೆ ಈ ಥರ ಆನ್ಸರ್ ಆಗ್ಬಿಡ್ತೀರಾ, ಎ ಅಂತೇಳಿ, ಬಿ ಅಂತೇಳಿ ನೋಡಿದ ತಕ್ಷಣ ಆಗ್ಬಿಡ್ತೀರಾ. ಆ ಥರ ನಾವು ಈಸಿಯಾಗಿರ್ತಕ್ಕಂಥ ಡೈರೆಕ್ಟ್ ಇನ್‌ಇಕ್ವಿಲಿಟಿನ ಆಗೋದು. ಈಸಿ ವೊಕ್ಯಾಬ್ಯುಲರಿ ಇರುತ್ತೆ. ನಿಮ್ಗೆ ಗೊತ್ತಿರೋಂಥ ಗ್ರಾಮರ್ ಕ್ವೆಶ್ಚನ್ಸ್ ಕೂಡ ಈಸಿಯಾಗಿರ್ತವೆ. ನೋಡಿದ ತಕ್ಷಣ ನೈದರ್ ನಾರ್ ಬಂದಿದೆಯಾ, ನಿಯರೆಸ್ಟ್ ಸಬ್ಜೆಕ್ಟ್ ಇದೆಯಾ, ಓಕೆ, ಕ್ಯಾನ್ ಮುಂದೆ ಏನು ಬರಬೇಕು, ಫಸ್ಟ್ ಫಾರ್ಮ್ ಬರಬೇಕು, ಆ ಥರ ಆಗ್ಬಿಡ್ತೀವಿ ಆನ್ಸರ್. ಈ ಥರನೇ ನಮಗೆ ಈಸಿಯಾಗಿರ್ತಕ್ಕಂಥ ಕ್ವೆಶ್ಚನ್‌ನ ನಾವು ಫಸ್ಟ್ ಸ್ಟಾರ್ಟಿಂಗಲ್ಲೇ ಶಾರ್ಟ್ ಆಗಿ ಹೊಡಿಬೇಕು ಅದನ್ನು. ಅಂದರೆ ಅಟೆಂಪ್ಟ್ ಮಾಡಬೇಕಾಗುತ್ತೆ. ಈಸಿ ಇರುತ್ತೆ, ಅದನ್ನೇ ಫಸ್ಟ್ ಮಾಡಬೇಕು. ನಮಗೆ ಭಾಳಷ್ಟು ಟೈಮ್ ಅಂದರೆ ಒಂದು 2 ಮಿನಿಟ್ಸಲ್ಲೇ ಆಗೋದಿಲ್ಲ, 1 ಮಿನಿಟಲ್ಲಿ ಕಂಪ್ಲೀಟ್ ಮಾಡೋಂಥದ್ದು ಒಂದು ಸ್ಟ್ರಾಟಜಿ ಇರುತ್ತೆ. ಈಸಿ ಕ್ವೆಶ್ಚನ್ ನಾವು ಸ್ಟಾರ್ಟಿಂಗ್‌ನಲ್ಲೇ ವರ್ಕ್ ಮಾಡೋದ್ರಿಂದ. ಮತ್ತು ನೆಕ್ಸ್ಟ್ ಏನಂತಂದರೆ, ನಾವು ವೆರಿ ಲಿಟಲ್ ಟೈಮ್ ಇರುತ್ತೆ. ಅಂದರೆ ಒಂದು ಸ್ವಲ್ಪ ಈಸಿಗಿಂತ ಒಂದು ಸ್ವಲ್ಪ ಟಫ್ ಅನ್ನಿಸುತ್ತೆ ಅದು. ಆಫ್ಟರ್ ಈಸಿ ಕ್ವೆಶ್ಚನ್ಸ್ ಆದಮೇಲೆ ನಾವು ಕಾನ್ಸೆಪ್ಟ್ ಗೊತ್ತಿದ್ದರೆ ನಾವು ಏನು ಮಾಡಬೇಕು, ಕ್ಯಾಲ್ಕುಲೇಷನ್ ಅಥವಾ ಲಾಜಿಕ್‌ನ ಇಂದನೇ ನಾವು ಸ್ಟಾರ್ಟ್ ಮಾಡಬೇಕು. ಸ್ವಲ್ಪ ಸಾಲ್ವೇಬಲ್ ಆಗಿರುತ್ತೆ. ಒಂದು ಸ್ವಲ್ಪ ಏನೋ ಮಾಡ್ತೀನಿ ಅನ್ನೋ ಥರ ಇರುತ್ತವಲ್ಲ, ಆ ಕ್ವೆಶ್ಚನ್ಸ್‌ನ ಮಾಡಬೇಕು. ಆಮೇಲೆ ನೆಕ್ಸ್ಟ್ ನಮಗೆ ಅಂದರೆ ಟೈಮ್ ಕನ್ಸ್ಯೂಮಿಂಗ್ ಆಗಿರ್ತಕ್ಕಂಥ ಕ್ವೆಶ್ಚನ್ ಅಂದರೆ ರೆಡ್ ಅಲರ್ಟ್ ಥರ ಇರುತ್ತೆ ನಮಗೆ. ಅಂದರೆ ಕನ್ಫ್ಯೂಷನ್ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಅದನ್ನು ವರ್ಕ್ ಮಾಡೋಕ್ಕೆ ಅಂದರೆ ಬರೆಯೋಕ್ಕೆ ಬಿಡ್ಸೋಕ್ಕೆ ಕನ್ಫ್ಯೂಷನ್ ಆಗ್ತಿರುತ್ತೆ. ಅದರ ಲ್ಯಾಂಗ್ವೇಜೇ ಅರ್ಥ ಆಗ್ತಿರಲ್ಲ ಒಂದೊಂದು ಟೈಮಲ್ಲಿ. ಆ ಥರ ಇರುತ್ತೆ. ನಿಮಗೆ ಬಂತು ಅಂದರೆ ನೀವು ಅದನ್ನು ವರ್ಕ್ ಮಾಡಬೇಕು, ಕಂಪ್ಲೀಟ್ ಮಾಡಬೇಕು, ಅದನ್ನು ಅಟೆಂಪ್ಟ್ ಮಾಡಬೇಕು. ಇಲ್ಲ ನಿಮಗೆ ಕನ್ಫ್ಯೂಷನ್ ಆಗಿಬಿಡ್ತು, ಅದು ಬರ್ತಾನೆ ಇಲ್ಲ ಅಂತಂದರೆ ನೀವು ಅದನ್ನು ಸ್ಕಿಪ್ ಮಾಡಿದರೂ ಕೂಡ ನಡೀತೆ, ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ ನಿಮಗೆ. ಫಸ್ಟ್ ರೌಂಡಲ್ಲಿ ನಿಮಗೆ ಈಸಿ ಕ್ವೆಶ್ಚನ್ಸ್ ಅಂತ ನೋಡ್ಬೋದು. ಮೊದಲನೇ ರೌಂಡ್‌ನಲ್ಲಿ ನೀವು ಕ್ವೆಶ್ಚನ್ಸನ್ನ ನೋಡಿ ಒಂದು 5 ಸೆಕೆಂಡ್ ಅಥವಾ 15 ಸೆಕೆಂಡಲ್ಲಿ ಗೊತ್ತಾಗ್ಬಿಡುತ್ತೆ. ಇದು ಮಾಡಕ್ಕೆ ಬರುತ್ತಾ ಬರಲ್ವೋ ಅಂತೇಳಿ ಸ್ಕ್ಯಾನ್ ಮಾಡ್ಕೊಂಡ್ಬಿಡ್ಬೇಕು ನೀವು. ಬರುತ್ತೆ ಅಂತಂದರೆ ನೀವು ಅಪ್ರೋಚನ್ನು ಗೊತ್ತಿದ್ದರೆ ನೀವೇನು ಮಾಡ್ತೀರಾ, ಅದನ್ನು ಅಟೆಂಡ್ ಮಾಡಿ. ಅಕಸ್ಮಾತ್ ಅಪ್ರೋಚ್ ಗೊತ್ತಿಲ್ಲ ಅಂತ ಅನ್ಕೋರಿ. ಆಮೇಲೆ ನಿಮಗೆ ಮೈಂಡಲ್ಲಿ ಬರ್ಬೋದು ಅದನ್ನ ಆನ್ಸರ್. ಆಮೇಲೆ ನೀವು ಅಪ್ರೋಚನ್ನ ಗೊತ್ತಾಗಲಿಲ್ಲ ಅಂತಂದರೆ ಸ್ಕಿಪ್ ಮಾಡಬೇಕು. ಆಮೇಲೆ ಮತ್ತೆ ನೀವು ಅದ್ರ ಜೊತೆಗೆ ವರ್ಕ್ ಮಾಡಿ. ಮತ್ತು ಅದ್ರ ಜೊತೆನೇ ನೀವು ಯಾವುದೇ ರೀತಿ ಒಂದು ಕ್ವೆಶ್ಚನ್ ಜೊತೆಗೆ ನೀವು ಜಾಸ್ತಿ ಫೈಟ್ ಮಾಡ್ಕೊಂಡು ಈಗೋದಿಂದ ಇದು ಮಾಡಬಾರ್ದು. ಅದು ನಮಗೆ ಬೇರೆ ಕ್ವೆಶ್ಚನ್ಸ್ ಮಾಡೋಕ್ಕೆ ಕೂಡ ಟೈಮ್ ವೇಸ್ಟ್ ಆಗಿಬಿಡುತ್ತೆ ಅಲ್ಲಿ. ಅದಕ್ಕೆ ಆ ಬೇರೆ ಕ್ವೆಶ್ಚನ್ನ ಮಾಡೋಕ್ಕೆ ನಾವು ಹೋಗ್ಬಿಡ್ಬೇಕು ಸ್ಕಿಪ್ ಮಾಡಿ. ಸೆಕೆಂಡ್ ರೌಂಡಲ್ಲಿ ಏನಂತಂದರೆ ಮಾಡ್ರೇಟ್ ಕ್ವೆಶ್ಚನ್ಸ್ ಇರುತ್ತೆ. ನಾವು ಫಸ್ಟಲ್ಲಿ ಈಸಿ ನೋಡಿದ್ವಿ, ಮಾಡ್ರೇಟ್ ಕ್ವೆಶ್ಚನ್ಸ್ ಇರುತ್ತೆ. ಅದು ರೀಸನಿಂಗ್ ಆಗಿರ್ಬೋದು, ಕ್ವಾಂಟ್ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು. ಅದರಲ್ಲಿ ನಮಗೆ ಇವಾಗ ಸ್ವಲ್ಪ ಮಾಡ್ರೇಟ್ ಆಗಿರ್ತಕ್ಕಂಥದ್ದು. ನಿಮಗೆ ಕಾನ್ಸೆಪ್ಟ್ ಗೊತ್ತಿದ್ದರೆ ಅಂದರೆ ಕ್ಯಾಲ್ಕುಲೇಷನ್ ಗೊತ್ತಿರುತ್ತೆ, ಕ್ಯಾಲ್ಕುಲೇಷನ್ ಬೇಕಾಗಿರುತ್ತೆ. ಮತ್ತು ಒಂದು 30 ಇಂದ 60 ಸೆಕೆಂಡ್ ಬೇಕಾಗುವಂಥದ್ದು. ಮತ್ತು ಫಜಲ್‌ನಲ್ಲಿ ಕೆಲವು ಸ್ಟೆಪ್ಸ್ ಬೇಕಾಗ್ಬೋದು. ಆ ಥರ ಏನಾದರೂ ಇತ್ತಂದರೆ ನೀವು ಸಾಲ್ವ್ ಮಾಡಿ. ಅಂದರೆ ಬರುತ್ತೆ ಅನ್ನೋದು ಇರುತ್ತಲ್ವ ಮೈಂಡಲ್ಲಿ, ಅವಾಗ ನೀವು ಸಾಲ್ವ್ ಮಾಡಿ. ಇಲ್ಲ ಅಂದ್ರೂ ನೀವೇನು ಮಾಡ್ಬೋದು, ಅದನ್ನು ಫಜಲ್‌ನ ಸಾಲ್ವ್ ಮಾಡಿ ಆನ್ಸರ್ ಹಾಕಿ. ಬಂದಿಲ್ಲ ಅಂತಂದರೆ ನೀವು ಸ್ಕಿಪ್ ಮಾಡಿ. ಯಾಕಂದರೆ ಸುಮ್ಮನೆ ನೀವು ಅಂದರೆ ಹಾಕೋದ್ರಿಂದ ಕೂಡ ನಿಮಗೆ ಮಾರ್ಕ್ಸ್ ಹೋಗೋ ಚಾನ್ಸಸ್ ಇರುತ್ತೆ. ಥರ್ಡ್ ರೌಂಡಲ್ಲಿ ಅಂದರೆ ಲೆಫ್ಟ್ ಓವರ್ ಕ್ವೆಶ್ಚನ್ಸ್ ಅಂದರೆ ಭಾಳಷ್ಟು ಟಫ್ ಆಗಿರ್ತಕ್ಕಂಥದ್ದು, ಡಿಫಿಕಲ್ಟ್ ಆಗಿರ್ತಕ್ಕಂಥ ಕ್ವೆಶ್ಚನ್ಸ್‌ನ ಕೊಟ್ಟಿರ್ತಾರಲ್ವ, ಆ ಕ್ವೆಶ್ಚನ್ಸ್‌ನ ನೀವು ಟೈಮ್ ಸ್ವಲ್ಪ ಉಳಿದಿರುತ್ತೆ, ಸ್ವಲ್ಪ ಮಾಡೋಕ್ಕೆ ವರ್ತ್ ಇದೆಯಾ ಅಂತ ನೋಡ್ಕೊಂಡು ನೀವು ಮಾಡೋಕ್ಕೆ ಟ್ರೈ ಮಾಡಿ. ಬಂತು ಅಂದರೆ ಮಾಡಿ, ಆಗಿಲ್ಲ ಅಂತಂದರೆ ನೀವು ಮಾಡೋಕ್ಕೆ ಹೋಗ್ಬೇಡಿ, ಬಿಟ್ಬಿಡಿ. ಆವಾಗ ನೀವು ಬಿಟ್ಟು ಬೇರೆ ಕ್ವೆಶ್ಚನ್ಸ್‌ಗೆ ಮಾಡ್ಕೊಳ್ಳಿ. ಅಂದರೆ ಸಾಲ್ವ್ ಮಾಡೋಕ್ಕೆ ಆಗ್ತಕ್ಕಂಥ ಕ್ವೆಶ್ಚನ್ಸ್‌ನ ನಾವು ಹೇಳಿದ್ನಲ್ಲ ಸೆಕೆಂಡ್ ಸ್ಟೆಪ್ಪಲ್ಲಿ, ಅದನ್ನು ಕಂಪ್ಲೀಟ್ ಮಾಡಿ. ಈ ಕ್ವೆಶ್ಚನ್ ಬಂದಿಲ್ಲ ಅಂದ್ರೆ ಬಿಟ್ಬಿಡಿ, ಇದನ್ನು ಅದರಲ್ಲಿ ಕಂಪ್ಲೀಟ್ ಮಾಡಿ. ಈಸಿ ಮಾತ್ರ ಬಿಡಬೇಡಿ, ಅದನ್ನು ಈಸಿಯಾಗಿ ವರ್ಕ್ ಮಾಡಿ.
ಒಂದು ಡಿಫಿಕಲ್ಟ್ ಕ್ವಶನ್ಗೆ ಮತ್ತೆ ನಾ ಹೇಳಿದ್ನಲ್ವಾ, ಒಂದು 3 ನಿಮಿಷ ಡಿಫಿಕಲ್ಟ್ ಕ್ವಶನ್ಗೋಸ್ಕರ ವೇಸ್ಟ್ ಮಾಡಿದೆ, ಬರಲೇ ಇಲ್ಲ ಅನ್ಕೋರಿ. ಅದೇ ಅದೇ 3 ನಿಮಿಷದಲ್ಲಿ ನೀವು ಒಂದು 4, 5 ಕ್ವಶನ್ ಅಥವಾ 3 ಕ್ವಶನ್ಸ್ ಆದರೂ ಅದೇ ಇದರಲ್ಲಿ ಮಿಸ್ ಮಾಡ್ದಂಗೆ ಆಗಿಬಿಡುತ್ತೆ. ಅದೇ ನೀವು ಅದು 3 ಮಿನಿಟ್ಸ್‌ನ ವೇಸ್ಟ್ ಮಾಡೋ ಬದಲು ಈ 3 ಮಿನಿಟ್ಸ್‌ನ ಈಸಿ ಕ್ವಶನ್ ಮೇಲೆ ಆಗಿದ್ರೆ ಅಲ್ಲಿ ಮಾರ್ಕ್ಸ್ ಬಂದ್ಬಿಡುತ್ತೆ ನಿಮಗೆ. ಅದಕ್ಕೆ ಹೇಳಿದೆ ಡಿಫಿಕಲ್ಟನ್ನ ನೀವು ಅದ್ರ ಜೊತೆಗೆ ನೀವು ಈಗೋಯಿಂದ ಹೋಗಬಾರ್ದು. ಅದು ವೇಸ್ಟ್ ಆಗ್ಬಿಡುತ್ತೆ. ಟೈಮ್ ವೇಸ್ಟ್ ಆದಮೇಲೆ ನಿಮಗೆ ಬೇರೆ ಕಡೆ ಟೈಮ್ ಏನಾಗ್ಬಿಡುತ್ತೆ, ಕನ್ಸ್ಯೂಮ್ ಆಗಿಬಿಡುತ್ತೆ. ಅಲ್ಲಿಗೆ ಹೋಗ್ಬಿಡುತ್ತೆ ಟೈಮ್ ನಿಮಗೆ. ಈಸಿ ಕ್ವಶನ್ಸ್‌ನ ನೀವು ಮಾಡೋಕ್ಕಾಗಲ್ಲ. ಅದಕ್ಕೆ ಸ್ಟಾರ್ಟಿಂಗಲ್ಲಿ ಹೇಳ್ತಿರೋದು, ಈಸಿ ಕ್ವಶನ್ಸ್‌ನ ಸ್ಟಾರ್ಟಿಂಗಲ್ಲೇ ಮಾಡಬೇಕು. ಮತ್ತು ಸ್ಕ್ಯಾನ್ ಮಾಡ್ಕೋಬೇಕು, ನಮ್ಗೆ ಮಾಡೋಕ್ಕಾಗುತ್ತೋ ಇಲ್ವೋ ಅಂತೇಳಿ. ಅಪ್ರೋಚ್ ಯಾವುದಾಗ್ಬೋದು, ಇಲ್ಲ ಇದು ಸ್ವಲ್ಪ ಏನಾದರೂ ಟೈಮ್ ಹಿಡಿತಂತಂದರೆ ನೀವು ಸೆಕೆಂಡ್ ಸ್ಟೆಪ್ಪಲ್ಲಿ ಮಾಡ್ಬೋದು. ಮತ್ತು ಜಾಸ್ತಿ ಡಿಫಿಕಲ್ಟ್ ಇದೆ ಅಂತಂದರೆ ಏನು ಮಾಡಬೇಕು, ಥರ್ಡ್ ರೌಂಡಲ್ಲಿ ನೀವು ಮಾಡ್ಕೋಬೇಕು ಅದನ್ನು. ಅಂದರೆ ಸೆಕ್ಷನ್ ವೈಸ್, ಅಂದರೆ ಒಂದೊಂದು ಕ್ವಾಂಟು, ರೀಸನಿಂಗು, ಇಂಗ್ಲೀಷ್ ಯಾವ ಥರ ಮಾಡ್ಬೇಕು ಅನ್ನೋದು. ನೋಡಿ, ಕ್ವಾಂಟ್ನಲ್ಲಿ ಫಸ್ಟು ನಮಗೆ ಸಿಂಪ್ಲಿಫಿಕೇಷನ್, ಅಪ್ರಾಕ್ಸಿಮೇಷನ್, ನಂಬರ್ ಸೀರೀಸು, ಈಸಿ ಅರ್ಥಮೆಟಿಕ್ ಇರ್ತಾವಲ್ಲ, ಅರ್ಥಮೆಟಿಕ್ ಆಗಿ ನಂಬರ್ ಸೀರೀಸು ಮತ್ತು ಸಿಂಪ್ಲಿಫಿಕೇಷನ್ ಇವೆಲ್ಲ ಈಸಿ ಅನಿಸುತ್ತೆ. ಸ್ಟಾರ್ಟಿಂಗಲ್ಲಿ ಈಸಿ ಕೊಟ್ಟಿರ್ತಾರೆ, ಇವು ಸ್ಟಾರ್ಟಿಂಗಲ್ಲೇ ಮುಗಿಸ್ಬಿಡ್ಬೇಕು. ಮತ್ತು ಇದರಲ್ಲಿ ಡಿ ಐ ಕೂಡ ಈಸಿಯಾಗಿ ಕೊಟ್ಟಿರ್ತಾನೆ ಒಂದೊಂದು ಕ್ವಶನ್. ಡಿ ಐ ಕೂಡ ನೀವು ಏನು ಮಾಡಬೇಕು, ಫಸ್ಟಲ್ಲಿ ಅಟೆಂಪ್ಟ್ ಮಾಡಿಬಿಡ್ಬೇಕು. ಆಮೇಲೆ ನೀವು ಏನು ಮಾಡಬೇಕು, ಮಾಡರ್ಡ್ ಕ್ವಶನ್ಸ್ ಯಾವುದೇ ಆಗಿರಲಿ ನೀವು ಮಾಡರ್ಡ್ ಕ್ವಶನ್ಸ್ಗೆ ಹೋಗಬೇಕು. ರೀಸನಿಂಗ್ನಲ್ಲಿ ಕೂಡ ಅಷ್ಟೇ, ಈಸಿಯಾಗಿರ್ತಕ್ಕಂಥ ಇನ್ಎಕ್ಲಿಟಿ ಕೊಟ್ಟಿರ್ತಾರೆ. ಆ ಥರನೇ ನೋಡಿದ ತಕ್ಷಣ ಆನ್ಸರ್ ಬಂದ್ಬಿಡುತ್ತೆ. ಸಿಲೋಲಿಸಮ್ ಕೂಡ ನಮ್ಗೆ ಈಸಿನೇ, ನಮ್ಮ ಕಾನ್ಸೆಪ್ಟ್ ಗೊತ್ತಿದ್ರೆ ಈಸಿನೇ. ಡೈರೆಕ್ಷನ್ನು ಡೈರೆಕ್ಟಾಗಿ ಕೊಟ್ಟಿರ್ತಾರೆ, ಅದನ್ನು ನೀವು ಬಿಡಿಸ್ಕೊಂಡು ಹೋಗಿ ಆನ್ಸರ್ ಆಗ್ಬೋದು. ಬ್ಲಡ್ ರಿಲೇಷನ್ ಈಸಿನೇ ಕೊಟ್ಟಿರ್ತಾರೆ. ಮತ್ತು ಈಸಿ ಮಿಸ್ಲೇನಿಯಸ್ ಕ್ವಶನ್ಸ್ ಇರ್ತಾವಲ್ವ, ಅಂದರೆ ಒಂದು ವರ್ಡ್ ಕೊಟ್ಟಿರ್ತಾರೆ, ವರ್ಡ್ ಪರ್ಮಿಷನ್, ವರ್ಡ್ ಥರ ಕೊಟ್ಟಿರ್ತಾರಲ್ವ, ಆ ಕ್ವಶನ್ಸ್ನ ಕೂಡ ನೀವು ಈಸಿಯಾಗಿಯೇ ಫಸ್ಟಲ್ಲಿ ಅಟೆಂಪ್ಟ್ ಮಾಡಬೇಕು. ಆಮೇಲೆ ಪಜಲ್ಸು, ಸೀಟಿಂಗ್ ಅರೇಂಜ್ಮೆಂಟ್ನ ನೀವು ಮಾಡಬೇಕು. ನೀವೇನಾದರೂ ಪಜಲ್ಸು, ಸೀಟಿಂಗ್ ಅರೇಂಜ್ಮೆಂಟ್ನ ಸ್ಟಾರ್ಟಿಂಗಲ್ಲೇ ವರ್ಕ್ ಮಾಡ್ತಾ ಕೂತ್ಕೊಂಡ್ರಿ, 5 ಮಿನಿಟ್ಸು, 6 ಮಿನಿಟ್ಸ್, 7 ಮಿನಿಟ್ಸ್ ಇಲ್ಲೇ ಹೋಗ್ಬಿಟ್ಟಿದೆ ಅಂತಂದರೆ, ನೀವು ಇದೆಲ್ಲ ಮಾಡಬೇಕಾಗಿತ್ತಲ್ವ, ಇದರಲ್ಲಿ ಸಿಗ್ತಕ್ಕಂಥ ಎಲ್ಲ ಮಾರ್ಕ್ಸ್ ಕೂಡ ನೀವು ಇಲ್ಲಿ ಕಳ್ಕೊಂಡ್ಬಿಡ್ತೀರ. ವೇಸ್ಟ್ ಆಗಿಬಿಡುತ್ತೆ, ಡೌನ್ ಆಗಿಬಿಡುತ್ತೆ. ಅದೇ ನೀವು ಇದನ್ನು ಮಾಡಿದ್ರಿ, ಇಷ್ಟು ಹೋಗಿತ್ತಂತಂದರೆ ಚೆನ್ನಾಗಿ ಮಾರ್ಕ್ಸ್ ಹೋಗಿರುತ್ತೆ. ನೀವು ಇಲ್ಲಿ ನೀವು ಪಜಲ್ಸಲ್ಲಿ ಮಾಡೋಕ್ಕಾಗಿಲ್ಲ ಅಂದ್ರೆ ಭೀ ತೊಂದರೆ ಆಗಲ್ಲ. ಅದು ಮಾರ್ಕ್ಸ್ ನಿಮ್ಗೆ ಸಿಗಬೇಕಾಗಿರ್ತಕ್ಕಂಥ ಮಾರ್ಕ್ಸ್ ನಿಮಗೆ ಸಿಕ್ಕಿರುತ್ತೆ. ಅದಕ್ಕೆ ಹೇಳೋದು, ಈಸಿಯಾಗಿರ್ತಕ್ಕಂಥದ್ದು ಮಸ್ಟಾಗಿ ನೀವು ಸ್ಟಾರ್ಟಿಂಗಲ್ಲೇ ಮಾಡಿಬಿಡ್ಬೇಕು. ಇಂಗ್ಲೀಷ್ನಲ್ಲಿ ಕೂಡ ಅಷ್ಟೇ, ಫಿಲ್ಲರ್ಸು, ಗ್ರಾಮರ್ ಮತ್ತು ಎರರ್ಸ್ ಕೊಟ್ಟಿರ್ತಾರೆ. ಈಸಿಯಾಗಿರ್ತಕ್ಕಂಥ ವೊಕ್ಯಾಬ್ಯುಲರಿ ಕ್ವಶನ್ಸ್ ಕೊಟ್ಟಿರ್ತಾರೆ. ಮತ್ತು ನಿಮಗೆ ಆರ್ ಸಿಯಲ್ಲಿ ಕೂಡ ಈಸಿ ಆರ್ ಸಿ ಕೊಟ್ಟಿರ್ತಾರೆ. ಅವನ್ನು ಕೂಡ ನೀವು ಫಸ್ಟ್ ಮುಗಿಸ್ಕೊಂಡ್ಬಿಡ್ಬೇಕು. ಸ್ವಲ್ಪ ಚೆನ್ನಾಗಿ ಓದಿ ಸ್ಟಡಿ ಮಾಡಿ, ಅಂದರೆ ಚೆನ್ನಾಗಿ ಟಫ್ ಆಗಿರ್ತಕ್ಕಂಥ ಆರ್ ಸಿ ಕ್ವಶನ್ಸ್ ಆಗಿರಲಿ, ಲೆಂತ್ ಆಗಿರ್ತಾವಲ್ಲ, ಲಾಸ್ಟಿಗೆ ನೀವು ವರ್ಕ್ ಮಾಡಬೇಕು. ಅಂದರೆ ನೀವು ಮತ್ತು ಇನ್ನೊಂದು ನೀವೇನಂತಂದರೆ, ನಾನು ಇಷ್ಟೆಲ್ಲ ಹೇಳಿದ್ನಲ್ವ, ಇದೆಲ್ಲ ಒಂದು ರೀತಿ ನಿಮಗೆ ಕ್ವಶನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವ ಕ್ವಶನ್ ಕೊಟ್ಟಿರ್ತಾನೆ, ಯಾವ ಕ್ವಶನ್ನಲ್ಲಿ ಯಾವ ಥರ ಈಸಿ ಕ್ವಶನ್ ಸ್ಟಾರ್ಟಿಂಗ್ ಬಂದಿರುತ್ತೆ, ಲಾಸ್ಟಲ್ಲಿ ಯಾವ ಈಸಿ ಬಂದಿರುತ್ತೆ, ಅದನ್ನೆಲ್ಲ ನೀವು ಕ್ವಶನ್ ವೈಸ್ ನೋಡ್ಕೋಬೇಕು. ಅಂದರೆ ಸೆಕ್ಷನಲ್ ವೈಸ್ ಟೆಸ್ಟ್ ಎಕ್ಸಾಮಲ್ಲಿ ನೋಡ್ಕೋಬೇಕು. ನೀವು ಸೆಕ್ಷನಲ್ ಟೆಸ್ಟು ಮತ್ತು ನೀವು ಬರೀತಿರಲ್ವ ಫುಲ್ ಮಾರ್ಕ್ ಟೆಸ್ಟು ಯಾವುದಾದ್ರೂ ಪ್ಲಾಟ್ಫಾರ್ಮ್ನಲ್ಲಿ, ಅಲ್ಲಿ ನಿಮಗೆ ತಿಳ್ಕೋಬೇಕು. ನೀವು ಕನ್ಫರ್ಮ್ ಆಗಿ ತಿಳ್ಕೊಂಡು ಇಲ್ಲೇ ಪ್ರಾಕ್ಟೀಸ್ ಮಾಡಬೇಕು. ಎಕ್ಸಾಮ್ನಲ್ಲಿ ನೀವು ಮತ್ತೆ ಯಾವುದೇ ರೀತಿ ಟೆನ್ಷನ್ನು, ಕನ್ಫ್ಯೂಷನ್ ಇರಲ್ಲ. ನೀವು ಎಕ್ಸಾಮ್ನಲ್ಲಿ ಹೋಗೋಕ್ಕೆ ಮುಂಚೆನೇ ಇಲ್ಲೇ ನೀವು ಯಾವ ಥರ ಈಸಿ ಕ್ವಶನ್ಸ್ನ ಸ್ಟಾರ್ಟ್ ಮಾಡ್ಕೋಬೇಕು, ಸ್ಟಾರ್ಟಿಂಗ್ನಲ್ಲಿ ಸಾಲ್ವೇಬಲ್ ನೆಕ್ಸ್ಟಲ್ಲಿ ಹೆಂಗೆ ಮಾಡ್ಕೋಬೇಕು, ಡಿಫಿಕಲ್ಟ್ನ ಯಾವ ರೀತಿ ನಾವು ಲಾಸ್ಟಲ್ಲಿ ನೋಡ್ಕೋಬೇಕು, ಯಾವ ಕ್ವಶನ್ನ ಸ್ಕಿಪ್ ಮಾಡಬೇಕು. ಮೇನ್ ಇಂಪಾರ್ಟೆಂಟ್ ನಮಗೆ ಸ್ಕಿಪ್ ಮಾಡೋದು ಗೊತ್ತಿರಬೇಕು. ನಾವು ಸ್ಕಿಪ್ ಮಾಡಿಲ್ಲ ಅಂತಂದರೆ ನಮಗೆ ಎಲ್ಲಿ ಮಾರ್ಕ್ಸ್ ಬರುತ್ತೋ ಅಲ್ಲಿ ಮಾರ್ಕ್ಸ್ ನಮಗೆ ಹೋಗೋಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ನಾನು ಹೇಳಿದ ಥರನೇ ಡಿಪೆಂಡ್ ಆಗಬೇಡಿ. ನಿಮ್ಗೆ ಗೊತ್ತಾಗಬೇಕು ನಾನು ಹೇಳಿದ ಥರ ಯಾವ ಥರನ ಅಪ್ಲೈ ಮಾಡ್ಕೋಬೇಕು ಟೆಸ್ಟ್ನಲ್ಲಿ ಅನ್ನೋದು. ಅದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ತಿಳ್ಕೊಂಡು ನೀವು ಅಪ್ಲೈ ಮಾಡ್ಕೋಬೇಕು ನೀವು ಟೆಸ್ಟಲ್ಲಿ. ಯಾವುದೇ ಟೆಸ್ಟ್ ಬರೀಲಿ, ಈಸಿ, ಮಾಡ್ರೇಟು ಮತ್ತು ಡಿಫಿಕಲ್ಟು. ಫಸ್ಟು ಈಸಿಯಾಗಿರುತ್ತೆ, ಆಮೇಲೆ ಮಾಡ್ರೇಟ್ ಕ್ವಶನ್ಸು, ಆಮೇಲೆ ನೀವು ಡಿಫಿಕಲ್ಟ್ ಕ್ವಶನ್ಸ್ನ ನೋಡ್ಕೋಬೇಕು. ಇವೆರಡನ್ನೂ ನೀವು ಸಾಲ್ವ್ ಮಾಡಲೇಬೇಕಾಗಿರುತ್ತೆ, ಈಸಿ ಮತ್ತು ಮಾಡ್ರೇಟ್ನ. ಡಿಫಿಕಲ್ಟ್ನ ನೀವು ಸ್ಕಿಪ್ ಮಾಡಿದರೂ ನಡೆಯುತ್ತೆ. ಆಲ್ ಸೆಕ್ಷನಲ್ಸ್ನಲ್ಲಿ ಕೂಡ ಕ್ವಾಂಟು, ರೀಸನಿಂಗ್, ಇಂಗ್ಲೀಷ್ನಲ್ಲಿ ಕೂಡ ನೀವು ಇದೇ ಥರನೇ ವರ್ಕ್ ಮಾಡಬೇಕಾಗಿರುತ್ತೆ. ಇನ್ನೊಂದು, ನಿಮಗೆ ಒಂದು 20ಇಂದ 30 ಸೆಕೆಂಡ್ಸ್ನಲ್ಲಿ ನಿಮಗೆ ಅರ್ಥ ಆಗಿಬಿಡ್ಬೇಕು. ಆ ಕ್ವಶನ್ಸ್ನ ನೀವು ಮತ್ತೆ ಓದ್ತಾ ಇದ್ದೀರ ಅಂತಂದಮೇಲೆ ನಿಮ್ಗೆ ಏನೋ ಒಂದು ರೀತಿ ಗೊತ್ತಿಲ್ಲ, ಅಪ್ರೋಚ್ ಏನೋ ಗೊತ್ತಾಗ್ತಾ ಇಲ್ಲ ಅನ್ನೋದು ಅರ್ಥ ಆಗಿರುತ್ತೆ. ಅದನ್ನು ನೀವು ಬಿಟ್ಟು ಬೇರೆ ಕ್ವಶನ್ಸ್ಗೆ ಮೂವ್ ಆಗಬೇಕಾಗುತ್ತೆ. ಮತ್ತು ಇನ್ನೊಂದು, ನೀವು ಕ್ವಶನ್ ಬಿಟ್ಟು ನಾನೆಲ್ಲ ಸ್ಕಿಪ್ ಮಾಡೋದ್ರಿಂದ ಏನು ಅಂತ ಆಮೇಲೆ ನನಗೆ ಸಿಗ್ತದಾ ಅದು ಆನ್ಸರ್ ಏನು ಮಾಡ್ಬೇಕಂತ ಕೇಳ್ಬೋದು. ನೋಡಿ, ಕ್ವಶನ್ ಬಿಡೋದು ವೀಕ್ನೆಸ್ ಅಲ್ಲ, ಟೈಮ್ ಸೇವ್ ಮಾಡೋದು ಸ್ಟ್ರಾಟಜಿ. ಯಾಕಂದರೆ ನಮಗೆ ಎಲ್ಲಿ ಟೈಮ್ ಸೇವ್ ಮಾಡ್ತೀವಲ್ವ, ಇನ್ನೊಂದ್ಸಲಿ ನಮಗೆ ಆ ಮಾರ್ಕ್ಸ್ ಬರೋಕ್ಕೆ ಚಾನ್ಸ್ ಸಿಗುತ್ತೆ. ನಾನು ಒಂದು ಡಿಫಿಕಲ್ಟ್ ಕ್ವಶನ್ಸ್ನಲ್ಲಿ ಒಂದು 10 ಮಿನಿಟ್ಸ್ ವೇಸ್ಟ್ ಮಾಡಿದ್ನೇ ಈಗೋಯಿಂದ ಅಂತಂದರೆ, ಆ 10 ಮಿನಿಟ್ಸಲ್ಲಿ 20 ಕ್ವಶನ್ಸ್ ಮಾಡ್ಬೋದಿತ್ತಲ್ವ ನಾನು ಅನ್ನೋದು ನಮ್ಮ ಹತ್ರ ಮೈಂಡಲ್ಲಿ ಬರಬೇಕು. ಆವಾಗಲೇ ನಮಗೆ ಈಜಿ ಆಗುತ್ತೆ ನಮಗೆ ಎಕ್ಸಾಮ್ ಬಿಡಿಸ್ಬೇಕಂತಂದರೆ. ಫಿಲಿಮ್ಸಲ್ಲಿ ನಾವು ಮಿಸ್ಟೇಕ್ ಏನು ಮಾಡ್ತೀವಿ ಅಂತಂದರೆ, ನಾವು ಡಿಸೈಡ್ ಮಾಡ್ಕೊಂಡ್ಬಿಡ್ತೀವಿ ಕ್ವಶನ್ಸು ಒಂದು 70 ಕ್ವಶನ್ಸ್ನ ನಾವು ಆನ್ಸರ್ ಮಾಡ್ತೀನಿ. ಮತ್ತು ನಾವು ಅಂದ್ಕೊಳ್ಳಲ್ಲ ಒಂದು ಬೆಸ್ಟ್ ಸ್ಕೋರ್ನ ಮಾಡಬೇಕು, ಸ್ಕೋರ್ನ ಮಾಡಬೇಕು. ಅಕ್ಯುರೆಸಿಯಿಂದ ಒಂದು 57, 58 ಹಾಕಿದರೆ ಸಾಕು, ನಾವು ಎಲಿಜಿಬಲ್ ಆಗ್ಬೋದಲ್ಲ ಅಂತ ನಾವು ಯೋಚನೆ ಮಾಡಲ್ಲ. ಭಾಳಷ್ಟು ಅಂತಂದರೆ ಎಲ್ಲರೂ ಒಂದು ಅಟೆಂಪ್ಟ್ ಚೆನ್ನಾಗಾಗಬೇಕು ಅಂತೇಳಿ ಹೈಯೆಸ್ಟ್ ಅಟೆಂಪ್ಟ್ ಮಾಡ್ತಾರೆ. ಬಟ್ ಅದರಲ್ಲಿ ಎಷ್ಟು ರಾಂಗ್ ಇರುತ್ತೆ ಅನ್ನೋದೇ ಅವ್ರು ಯೋಚನೆ ಮಾಡಲ್ಲ. ಆ ಥರನೇ ನಾವು
ಒಂದು 55 ಹಾಕಿದ್ರು 75 ಅಂದರೆ ನಿಮಗೆ 57, 58 ಹಾಕಿದ್ರು ಕೂಡ ಅಕ್ಯುರೆಸಿಯಿಂದ ಸ್ಮಾರ್ಟ್ ಸ್ಟ್ರಾಟಜಿಯಿಂದ ನೀವು ಅದನ್ನು ಕರೆಕ್ಟಾಗಿ ಹಾಕಿದರೆ ಯಾವುದೇ ರೀತಿ ನಿಮಗೆ ನೆಗೆಟಿವ್ ಮಾರ್ಕ್ಸ್ ಬರೋದು ಕಡಿಮೆ ಇರುತ್ತೆ, ನೆಗೆಟಿವ್ ಮಾರ್ಕ್ಸ್ ಬರಲ್ಲ. ಅಂದರೆ ಮಾರ್ಕ್ನಲ್ಲಿ ಪ್ರಾಕ್ಟೀಸ್ ಎವ್ರಿ ಮಾರ್ಕ್ನಲ್ಲಿ ಯಾವ ಥರ ನೀವು ಅಂದರೆ ಮಾರ್ಕ್ ಟೆಸ್ಟ್ನಲ್ಲಿ ಯಾವ ಥರ ವರ್ಕ್ ಮಾಡಬೇಕು ಅನ್ನೋದು. ಈಗ ನೀವು ಅಟೆಂಪ್ಟ್ ಮಾಡಿರ್ತೀರ, ಒಂದು 62 ಅಟೆಂಪ್ಟ್ ಮಾಡಿರ್ತೀರ, ಅದರಲ್ಲಿ ಕರೆಕ್ಟ್ 54 ಆಗಿರುತ್ತೆ, ರಾಂಗ್ 8 ಆಗಿರುತ್ತೆ. ಅವಾಗ ನೀವು ಯಾವ ಕ್ವಶನ್ಸ್ ಯಾಕೆ ರಾಂಗ್ ಆಯಿತು, ಯಾಕೆ ನಾನು ಬಿಡಬೇಕಾಯ್ತು, ಮತ್ತು ಈಸಿ ಕ್ವಶನ್ಸ್ ನಾನು ಯಾಕೆ ಬಿಟ್ಟೆ, ಮತ್ತು ನಾನು ಎಲ್ಲಿ ಟೈಮ್ ವೇಸ್ಟ್ನ ಮಾಡಿದೆ, ಮತ್ತು ಯಾವ ಸೆಕ್ಷನ್ನಲ್ಲಿ ಮೋರ್ ಟೈಮ್ ತೊಗೊಂಡೆ ನಾನು ಅನ್ನೋದು ನಾವೆಲ್ಲ ಅದನ್ನು ಕನ್ಕ್ಲೂಡ್ ಮಾಡ್ಕೊಂಡು ಅದ್ರ ಬಗ್ಗೆ ನಾವು ಪ್ರಾಕ್ಟೀಸ್ ಮಾಡಬೇಕಾಗಿರುತ್ತೆ ಚೆನ್ನಾಗಿ. ಆವಾಗಲೇ ನಮಗೆ ಇಂಪ್ರೂವ್ಮೆಂಟ್ ಕಾಣುತ್ತೆ ನಮಗೆ. ಫೈನಲ್ ಆಗಿ ಏನಂತಂದರೆ ನಾವು ಫಸ್ಟ್ ಕ್ವಶನ್ನ ಅಂದರೆ ಒಂದು ರೀತಿ ಸ್ಕ್ಯಾನ್ ಮಾಡ್ತೀವಿ. ಆಮೇಲೆ ನಾವು ಹೌದನ್ನು ಬರುತ್ತೆ ಅಪ್ರೋಚ್ ಗೊತ್ತಿದೆ, ಈಸಿ ಇದೆಯಾ, ಓಕೆ ಸೆಲೆಕ್ಟ್ ಮಾಡ್ಕೊತೀನಿ. ಆಮೇಲೆ ನಾನು ಅದನ್ನು ಸಾಲ್ವ್ ಮಾಡ್ತೀನಿ ಮತ್ತು ಆನ್ಸರ್ ಹಾಕ್ತೀನಿ. ಅದನ್ನು ನನಗೆ ಗೊತ್ತಿಲ್ಲ, ಡೌಟ್ ಇದೆ ಅಂತಂದರೆ ನಾನು ಸ್ಕಿಪ್ ಮಾಡ್ಕೊತೀನಿ. ಆಮೇಲೆ ನಾನು ಮತ್ತೆ ನನಗೇನಾದರೂ ಈಸಿ ಇದೆ ಮತ್ತು ಸಾಲ್ವ್ ಮಾಡೋಕ್ಕಾಗಿರುತ್ತಲ್ವ, ಮತ್ತು ರಿಟರ್ನ್ ಆಗಿ ನಾನು ವರ್ಕ್ ಮಾಡ್ತೀನಿ ಅನ್ನೋದು. ಸ್ಕ್ಯಾನ್ ಅಂದರೆ ದ ಕ್ವಶನ್, ಸೆಲೆಕ್ಟ್ ಈಸಿ ಒನ್ ಕಾನ್ಫಿಡೆಂಟ್ಲಿ, ಸ್ಕಿಪ್ ಮಾಡಿ ಟೈಮ್ ಕನ್ಫ್ಯೂಸಿಂಗ್ ಕ್ವಶನ್, ರಿಟರ್ನ್ ಇಫ್ ಟೈಮ್ ಈಸ್ ರಿಮೈನ್. ಅಂದರೆ ಟೈಮ್ ಇತ್ತಂತಂದರೆ ನೀವು ರಿಟರ್ನ್ ಮತ್ತೆ ಬಂದು ಆ ಕ್ವಶನ್ನ ಅಟೆಂಪ್ಟ್ ಮಾಡಬೇಕಾಗಿರುತ್ತೆ. ಧನ್ಯವಾದಗಳು ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ. ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ಬ್ಯಾಂಕ್ಗೆ ಸಂಬಂಧಪಟ್ಟಂತಹ, ಬ್ಯಾಂಕ್ ಎಕ್ಸಾಮ್ಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ನಾನು ಮಾಡ್ತೇನೆ. ಧನ್ಯವಾದಗಳು ಫ್ರೆಂಡ್ಸ್.